ಈಗ ಏನಪ್ಪ ಅಂದರೆ ಕರ್ನಾಟಕ ಪೊಲೀಸ್ ಕಾಲ್ಫಾರ್ಮ್ ಮಾಡ್ಯಾರ ರೀ. ಕರ್ನಾಟಕ ಪೊಲೀಸ್ ಯಾವುದಂದ್ರೆ ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡ್ಯಾರ ರೀ. ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡ್ಯಾರು ಈಗ ಪ್ರೆಸೆಂಟಾಗಿ. ಇಲ್ಲಿ ಯಾರ್ಯಾರು ಅರ್ಜಿ ಹಾಕ್ಬೋದಪ್ಪ ಅಂದರೆ ಸಿವಿಲ್ ಪೊಲೀಸ್ ಅಂದ್ರೆ ಗೊತ್ತದ, ನಿಮ್ಮೂರು ಸ್ಟೇಷನ್ದಾಗ ಇರ್ತಾರಲ್ಲೇ, ನಿಮ್ಮೂರು ಪೊಲೀಸ್ ಸ್ಟೇಷನ್ದಾಗ ಇರ್ತಾರಲ್ಲೇ, ನಾವು ಅದಕ್ಕೆ ಸಿವಿಲ್ ಪೊಲೀಸ್ ಅಂತೀವಿ. ಮತ್ತು DR ಪೊಲೀಸ್ ಅಂತ ಬರ್ತದೆ, CAR ಪೊಲೀಸ್ ಅಂತ ಬರ್ತದೆ, KSRP ಪೊಲೀಸ್ ಅಂತ ಬರ್ತದೆ. ಅದು ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯದ್ದು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೀವಿ ಎಲ್ಲ ನಾ ಹೇಳೋದು. ಈ ಸದ್ಯ ಪ್ರೆಸೆಂಟಾಗಿ ಕರೆದದ್ದು ಯಾವುದಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಪುರುಷ ಮತ್ತು ಮಹಿಳೆಯರು ಸಹಿತ ಅರ್ಜಿ ಹಾಕ್ಬೋದು. ಇಲ್ಲಿ ಸಿವಿಲ್ ಪೊಲೀಸ್ ಆಗ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದರೆ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್, ಆಮೇಲೆ ಮತ್ತೆ ಅದು ಉಳಿತು ಆರ್ಟ್ಸ ಕಾಮರ್ಸ ಸೈನ್ಸ ಡಿಪ್ಲೊಮಾ ಆದಂಥವ್ರು ಅರ್ಜಿ ಹಾಕ್ಬೋದು. ಅಥವಾ PUC ಈಕ್ವಲ್ ಕೋರ್ಸ್ ಏನಾದರೂ ಕಲ್ತಿದ್ರು ಅರ್ಜಿ ಹಾಕ್ಬೋದು. ಇದಕ್ಕೆ ಯಾವುದೇ ರೀತಿ ಪರ್ಸೆಂಟೇಜ್ ಇರೋಂಗಿಲ್ಲ. ನೀವು ಜಸ್ಟ್ PUC ಪಾಸ್ ಆಗಿತ್ತಂದ್ರೆ ನೀವು ಅರ್ಜಿ ಹಾಕ್ಬೋದು. PUCದ ಯಾವುದೇ ರೀತಿ ಫೈನಲ್ ಮೆರಿಟ್ನಾಗ ಹಿಡಿಯೋಂಗಿಲ್ಲ. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಮಾತ್ರ ಎಲಿಜಿಬಲ್ ರೀ. PUC ಎಷ್ಟೋ ಪರ್ಸೆಂಟೇಜ್ ಇರಲಿ, ಜಸ್ಟ್ ಪಾಸ್ ಆಗೈತೆ ಅಂದರೂ ಸಹಿತ ನಾವು ಅಪ್ಲಿಕೇಶನ್ನ ಹಾಕ್ಬೋದು. PUC ಮೇಲೆ ಇದಿರ್ತದೆ. ಆಮೇಲೆ ನೀವು ಸಿವಿಲ್ ಪೊಲೀಸ್ ಆಗಬೇಕಾದ್ರೆ ಹೈಟ್ ಎಷ್ಟು ಇರ್ತದಪ್ಪ ಅಂದರೆ 168 ಸೆಂಟಿಮೀಟರ್. ಪುರುಷ ಅಭ್ಯರ್ಥಿಗಳಿಗೆ ಹೈಟ 168 ಸೆಂಟಿಮೀಟರ್ ಇರ್ತದೆ. ಮಹಿಳೆಯರಿಗೆ ಎಷ್ಟೈತಪ್ಪ ಅಂದರೆ 157 ಸೆಂಟಿಮೀಟ್ರ್ ರೀ. ಮಹಿಳೆಯರಿಗೆ 157 ಸೆಂಟಿಮೀಟ್ರ್, ಹುಡುಗರಿಗೆ 168 ಸೆಂಟಿಮೀಟ್ರ್ ಹೈಟ್ ಇದು. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟ್ ಇರ್ತದೆ. ಎಷ್ಟು ಬರಬೇಕಪ್ಪ ಅಂದರೆ 81ರಿಂದ 86 ರೀ. ನಾರ್ಮಲ್ 81 ಇರಬೇಕು, ವಿಸ್ತಾರ ಮಾಡಿದಾಗ 86 ಸೆಂಟಿಮೀಟ್ರ್ ಆಗಬೇಕು. ಇದು ಫಸ್ಟ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಒಟ್ಟು 8 ಹುದ್ದೆಗಳು ಕರೆದಾರೆ ಅಂದರೆ 3395 ಹುದ್ದೆಗಳನ್ನ ಕರೆದಾರೆ ಈಗ ಪ್ರೆಸೆಂಟ್. ಈಗ ಭಾಳ ವರ್ಷ ಆತ್ರಿ. ಈಗ 8 ಅಂದ್ರೆ 5 ವರ್ಷ ಆದ ಕಾಲ್ಫಾರ್ಮ್ ಇದ್ರಿಕಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಸ್ಟೇಟ್ ಗೌರ್ಮೆಂಟದು 5 ವರ್ಷದಿಂದ ಕಾಲ್ಫಾರ್ಮ್ ಇರಲಿಲ್ಲ. ಈ ಕಾಲ್ಫಾರ್ಮ್ ಮಾಡ್ಯಾರು. 3395 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡ್ಯಾರು. ಇಲ್ಲಿ ಎಲ್ಲರಿಗೂ ಅವಕಾಶ ಅದ. ಪುರುಷ ಹಾಗೂ ಮಹಿಳೆಯರಿಗೆ ಅದ, ಮಾಜಿ ಸೈನಿಕರಿಗೂ ಅದ. ಆಮೇಲೆ ತೃತೀಯ ಲಿಂಗ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ, ತೃತೀಯ ಲಿಂಗ ಅಂದ್ರೆ ಗೊತ್ತಾಗತ್ತಿಲ್ಲ ರೀ, ಅವ್ರಿಗೂ ಅವಕಾಶ ಅದ, ಎಲ್ಲರಿಗೂ ಅವಕಾಶ ಅದ ಇಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಈಗ 5 ವರ್ಷದಿಂದ ಕಾಲ್ಫಾರ್ಮ್ ಮಾಡದೇ ಇದ್ದ ಕಾರಣ ಈ ಸಲ ಏನು ಮಾಡ್ಯಾರಪ್ಪ ಅಂದ್ರೆ ವಯಸ್ಸಿನ ಮಿತಿಯನ್ನು ಹೆಚ್ಚು ಮಾಡ್ಯಾರ ರೀ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 18ರಿಂದ 33 ವಯಸ್ಸದ ಸಾಮಾನ್ಯ ಅಭ್ಯರ್ಥಿಗಳಿಗೆ. SC ST ಮತ್ತು OBC ಅವ್ರಿಗೆ ಎಟ್ಟರಂದ್ರೆ 18ರಿಂದ 35 ವಯಸ್ಸು ರೀ. ನೀವು ಸಿವಿಲ್ ಪೊಲೀಸ್ ಆಗ್ಬೇಕಾದ್ರೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಅರ್ಜಿ ಹಾಕಕ್ಕೆ ಬರ್ತದೆ ರೀ. ನಂದು 17 ವಯಸ್ಸು ಐತಂದ್ರೆ ಅರ್ಜಿ ಹಾಕಕ್ಕೆ ಬರೋಂಗಿಲ್ಲ. 18 ವಯಸ್ಸು ಕಂಪ್ಲೀಟ್ ಆದಮೇಲೆ ನೀವು ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಈಗಾಗಲೇ ಆನ್ಲೈನ್ ಅರ್ಜಿ ಕರೆದಾರ ರೀ. 8/6/2026ರಿಂದ ಕೊನೆಯ ದಿನಾಂಕ 3/7/2026 ರೀ. ಜುಲೈ 3ನೇ ತಾರೀಕು ಲಾಸ್ಟ್ ಡೇಟ್ ಅದ ಅರ್ಜಿ ಹಾಕ್ಲಿಕ್ಕೆ. ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಮಾಹಿತಿಯನ್ನು ಕೊಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದೆ ಅಂದ್ರೆ ಸಿವಿಲ್ ಪೊಲೀಸ್ದು ಫಸ್ಟ್ ಎಕ್ಸಾಮ್ ಇರ್ತದೆ ರೀ. ಎಕ್ಸಾಮ್ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. 100 ಕ್ವಶನ 100 ಮಾರ್ಕ್ಸ್ ರೀ. 100 ಕ್ವಶನ 100 ಮಾರ್ಕ್ಸ್. ಆಮೇಲೆ ನೆಗೆಟಿವ್ ಸಿಸ್ಟಮ್ ಅದ ರೀ. ಒಂದು ಏನಾದರೂ 4 ಆಪ್ಷನ್ ಇರ್ತಾವೆ, 4ರಾಗ ಒಂದು ನೀವು ಆನ್ಸರ್ನ ಕ್ಲಿಕ್ ಮಾಡಬೇಕು. ಯಾವ್ದು ತಪ್ಪಾಗ್ತೀರಿ ಅದಕ್ಕೆ 0.25 ಮೈನಸ್ ಆಗ್ತದೆ. ನೆಗೆಟಿವ್ ಸಿಸ್ಟಮ 0.25 ಮೈನಸ್ ಸಿಸ್ಟಮ್ ಐತಿ. ಇದು ಎಕ್ಸಾಮ್ ರೀ. ಎಕ್ಸಾಮ್ದಾಗ ಎಷ್ಟು ತೊಗೊಂಡ್ರೆ ನೀವು ಫಿಸಿಕಲ್ ಕ್ವಾಲಿಫೈ ಹಾಕಿರಿ ಅಂದ್ರೆ ಸಿವಿಲ್ ಪೊಲೀಸ್ ಈ ಸದ್ಯ ಕರೆದದ್ದು ಹೇಳ್ತೀನಿ ನಾನು ನಿಮ್ಗೆ. ನೀವು 70 ಮಾರ್ಕ್ಸ್ ತೊಗೊಂಡ್ರೆ ಫಿಸಿಕಲ್ ಕ್ವಾಲಿಫೈ ಹಾಕಿರಿ, 70 ತೊಗೊಂಡ್ರೆ ಫಿಸಿಕಲ್ ಕ್ವಾಲಿಫೈ ಮಾಡ್ತೀರಿ ಹಾಕಿರಿ. ಫೈನಲಾಗಿ ಏನಪ್ಪ ಅಂದ್ರೆ ಎಷ್ಟು ಸೀಟ್ ಇರ್ತಾವೆ ರೀ ಅಂದರೆ ವೇಕೆನ್ಸಿಗೆ 3395 ಕರೆದಾರ ರೀ. ಒಟ್ಟು 8 ಜನ ಅರ್ಜಿ ಹಾಕ್ಯಾರ. 70ರ ಮೇಲೆ ಎಷ್ಟು ಅದಾರೆ ಅಲ್ಲಿ 1:5 ಮಾಡ್ಕೋತಾರೆ ರೀ. ಒಂದು ಸೀಟಿಗೆ 5 ಮಂದಿನ ಆಯ್ಕೆ ಮಾಡ್ಕೋತಾರೆ ರೀ. ಆಯ್ಕೆ ಮಾಡಿಕೊಂಡು ಫೈನಲಾಗಿ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಫಿಸಿಕಲ್. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಫಿಸಿಕಲ್ ಆದಮೇಲೆ ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಎಷ್ಟು ಇರ್ತೈತಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಹೋಗೋರಿಗೆ ಸ್ಟಾರ್ಟಿಂಗ 37,500ರಿಂದ 76,100 ತನಕ. 37,500ರಿಂದ 76,100 ತನಕ ಅದ. ಆಮೇಲೆ ಇಲ್ಲಿ ಸಿವಿಲ್ ಪೊಲೀಸ್ದವ್ರಿಗೆ ಟ್ರೈನಿಂಗ್ ಎಷ್ಟು ಇರ್ತೈತಪ್ಪ ಅಂದ್ರೆ 9 ತಿಂಗಳು ಇರ್ತದೆ. ಸಿವಿಲ್ ಪೊಲೀಸ್ ಹೋಗೋರಿಗೆ ಟ್ರೈನಿಂಗ್ ಎಷ್ಟು ತಿಂಗಳು ಕೊಡ್ತಾರಂದ್ರೆ 9 ತಿಂಗಳು ಕೊಡ್ತಾರೆ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಆಮೇಲೆ ಎಕ್ಸಾಮ್ ಟೈಮ್ ರೀ, ಪರೀಕ್ಷೆ ಟೈಮ ಎಷ್ಟು ಅಂದರೆ 90 ನಿಮಿಷ. 90 ನಿಮಿಷ ಅಂದರೆ 1.5 ಗಂಟೆ. ಎಕ್ಸಾಮ್ದು 1.5 ಗಂಟೆ ಇರ್ತದೆ. ಅದೇ ರೀತಿಯಾಗಿ ನೋಡಿರಿ, ಇಲ್ಲಿ ನಾವು ಆನ್ಲೈನ್ ಅರ್ಜಿ ಹಾಕ್ಬೇಕಾದ್ರೆ ಆನ್ಲೈನ್ ಅರ್ಜಿ ಫೀಸ್ ಅದ. ಇಲ್ಲಿ ಸಾಮಾನ್ಯ ಮತ್ತು OBC ವರ್ಗದವ್ರಿಗೆ 750 ಅದ. ಅದೇ ರೀತಿಯಾಗಿ SC ST ತೃತೀಯ ಲಿಂಗ ಮಾಜಿ ಸೈನಿಕ ಪ್ರವರ್ಗ 1ದವ್ರಿಗೆ ಎಷ್ಟೈತಪ್ಪ ಅಂದ್ರೆ 500 ರೂಪಾಯಿ ಫೀಸ್ ಅದ ಅಪ್ಲಿಕೇಶನ್ ಹಾಕಲಿಕ್ಕೆ.
ಫೀಸ್ ಇರ್ತದೆ, ಪ್ರತಿ ವರ್ಷ ಫೀಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಈಗಾಗಲೇ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡ್ಯಾರ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಯಾರು PUC ಇದ್ದವರು ಅಪ್ಲಿಕೇಶನ್ ಹಾಕ್ತಿದ್ದವರು. ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದ್ರೆ 2/8/2026, 2 ಆಗಸ್ಟ್ 2026. ಇನ್ನು ಕೇವಲ 2 ದಿನ ಉಳ್ದಂಗೆ, ಒಂದು 55-56 ದಿನ ಉಳ್ದಂಗೆ ಅಷ್ಟೇ ಉಳ್ದಂಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ, ಅಂದರೆ ಇದು 4 ರೌಂಡ್ ರೀ. ಏನು ಕನ್ಸಾದ್ರಲ್ಲೇ ಇದು 4 ರೌಂಡನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡ್ಬೇಕು ರೀ. 6 ನಿಮಿಷ 30 ಸೆಕೆಂಡ್ನಾಗ ಓಡ್ರೆ ರನ್ನಿಂಗ್ ಪಾಸ್ ಆಗ್ತದೆ. ಅದೇ ರೀತಿಯಾಗಿ ಎತ್ತರ ಜಿಗಿತ ಎಷ್ಟಿರ್ತದಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1.20 ಮೀಟರ್. 1 ಮೀಟರ್ ಅಂದ್ರೆ ಎಷ್ಟು ಫುಟ್ ರೀ? 1 ಮೀಟರ್ ಅಂದರೆ ಎಷ್ಟು ಫುಟ್ ಯಾರು ಹೇಳ್ತೀರಿ? 1 ಮೀಟರ್ ಅಂದರೆ ಎಷ್ಟು ಫುಟ? 3 ಫುಟ್ 3 ಇಂಚ್ ಆಗ್ತದೆ ರೀ. 3 ಫುಟ್ 3 ಇಂಚ್ ಆಗ್ತದೆ, ಅಂದರೆ 1.20 ಮೀಟರ್ ಎತ್ತರ ಜಿಗಿತ. ಆಮೇಲೆ ಉದ್ದ ಜಿಗಿತ 3.80 ಮೀಟರ್. ಆಮೇಲೆ ಗುಂಡು ಎಸೆತ 7 kg 26 ಗ್ರಾಮ್ ಇರ್ತದೆ, ಅದು 5.60 ಮೀಟರ್ನ ಎಸಿಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ 400 ಮೀಟ್ರ್ ರನ್ನಿಂಗ್ ಇರ್ತದೆ ರೀ. ಮಹಿಳಾ ಅಭ್ಯರ್ಥಿಗಳಿಗೆ 1 ರೌಂಡ್ ರೀ. 400 ಮೀಟ್ರ್ ಅಂದ್ರೆ 1 ರೌಂಡ ನೀವು ಎಷ್ಟು ಟೈಮ್ದಾಗ ಓಡಬೇಕಂದ್ರೆ 2 ನಿಮಿಷನ್ಯಾಗ ಓಡಬೇಕು. ನೆಕ್ಸ್ಟ್ ಮಹಿಳೆಯರಿಗೆ ಎತ್ತರ ಜಿಗಿತ ಎಷ್ಟು ಅಂದ್ರೆ 0.90 ಮೀಟ್ರ್ ಇರ್ತದೆ, ಉದ್ದ ಜಿಗಿತ 2.50 ಮೀಟ್ರ್ ಇರ್ತದೆ. ಆಮೇಲೆ ಗುಂಡು ಎಸೆತ 4 kg ಇರ್ತದೆ ಮಹಿಳೆಯರಿಗೆ, ಅದು ಎಷ್ಟಪ್ಪ ಅಂದ್ರೆ 3.75 ಮೀಟರ್ ಇರ್ತದೆ. ಇವೆಲ್ಲ ಏನಂದ್ರೆ 3 ಅವಕಾಶ ಇರ್ತಾವೆ ರೀ. ಹೈ ಜಂಪ, ಲಾಂಗ್ ಜಂಪ, ಗುಂಡು ಎಸೆತ, ಇವೆಲ್ಲ ಉದ್ದ ಜಿಗಿತ ಎಲ್ಲ ಏನಪ್ಪ ಅಂದ್ರೆ ನಿಮ್ಗೆ 3 ಅವಕಾಶ ಇರ್ತಾವೆ. 3ರಾಗ 1 ಪಾಸ್ ಮಾಡ್ಕೋಬೇಕಂದ್ರೆ ಎಲ್ಲ ಐಟಮ್ ಪಾಸ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನಾವು ಇವತ್ತು ಏನು ಮಾಡ್ತೀವಪ್ಪ ಅಂದ್ರೆ ನೋಟಿಸ್ ಬೋರ್ಡ್ಗೆ ಹಚ್ತೀವಿ, ಪೂರ ಡೀಟೇಲಾಗಿ ಓದ್ಕೋರಿ. ಸಿವಿಲ್ ಪೊಲೀಸ್ ಸಿಲೆಕ್ಷನ್ ಆಗ್ಬೇಕಾದ್ರೆ ಏನೇನು ಕಂಡೀಷನ್ ಇರ್ತದೆ ನೋಟಿಸ್ ಬೋರ್ಡ್ಗೆ ಹಚ್ತೀವಿ, ಅಥವಾ ಲೈಬ್ರರಿಯಾಗ ಒಂದು 2-3 ಪೀಸ್ ಕೊಟ್ಟು ಬಿಡ್ತೀವಿ. ಒಟ್ಟು ಟೋಟಲ್ ನಾನು ಶಾರ್ಟಾಗಿ ಹೇಳೀನಿ ರೀ. ನಾನು ನಿಮಗೀಗ ಪೂರ ಹೇಳಿಲ್ಲ, ಶಾರ್ಟಾಗಿ ಹೇಳೀನಿ. ಅದಕ್ಕೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಬೇಕಾದ್ರೆ ನೋಟಿಸ್ ಬೋರ್ಡಿಗೂ ಒಂದು ಹಚ್ತೀವಿ, ಆಮೇಲೆ ನಿಮ್ಗೆ ಲೈಬ್ರರಿಯಾಗೂ ಕೊಡ್ತೀವಿ. ಅದನ್ನು ನೋಡಿಕೊಂಡು ಪೂರ್ಣ ಸಂಪೂರ್ಣ ತಿಳ್ಕೊಬೇಕು. ಓಕೆ, ಬಲೋ ಭಾರತ್ ಮಾತಾ ಕಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.